ಡಾಕ್ಟರ್ ಆಗಿ ಅದು ನನ್ನ ಕರ್ತವ್ಯ ಅಲ್ಲ. ನನ್ನ ತಂಗಿ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯನೂ ಆಗಿತ್ತು. ಆದ್ರೆ ಭಯದಲ್ಲಿ ಯಾಕೋ ಕೈಕಾಲೇ ಆಡ್ಲಿಲ್ಲ. ನಾನು ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಾನು ಎಮೋಷನಲಿ ವೀಕ್ ಇದ್ದೀನಿ ಅಂತ. ನನ್ನನ್ನು ಏನು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ದಕ್ಕೂ ಥ್ಯಾಂಕ್ಸ್. ನಾನು ಒಬ್ಬ ಗೈನಾಕ್, ಮನ್ಸಿನ ಡಾಕ್ಟರ್ ಮಾಡಬೇಡಿ. ಫುಲ್ ಒದ್ದೆ ಆಗೋಗಿದ್ದೀರಾ. ಮನೆಗೆ ಬಂದು ಫ್ರೆಶ್ ಆಗಿ ಹೋಗಿ. ಶಾಂತಿಗೆ ಹೇಳಿ ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಡ್ತೀನಿ. ಬೇಡ, ಪರವಾಗಿಲ್ಲ, ನಾನು ಹಾಗೆ ಮನೆಗೆ ಹೋಗ್ತೀನಿ. ಮನೆ ಇಲ್ಲೇ ಹತ್ರ. ಇಲ್ಲ ಇಲ್ಲ, ಐ ಆಮ್ ಓಕೆ. ನಿಮ್ಮ ತಂಗಿ ಓಕೆನಾ ಕೇಳಿ. ಕೃಷ್ಣ 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 ಕೃಷ್ಣ. ಅವಳು ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಸುಮಿ, ಹಚ್ಚಕ್ ಮುಂಚೆ ಬೆಂಕಿ ಅಣ್ಣ ವಾಸಿ ಅನ್ಸ್ಬಿಡುತ್ತೆ ಕೇಳೋದು ಯಾಕೆ ಅಂತ. ಹೌದಲ್ವಾ? ಗುಡ್ ಐಡಿಯಾನೆ. ಅಷ್ಟಿದ್ರೆ ಕೇಳಿ ನೀವೇ. ಮಾಲ್ತೆ, ಬಂದೆ. ಹಸುವಾಗಿರ್ಬೇಕು ವಿಪರೀತ ಅಣ್ಣನ್ಗೆ. ರೀ, ನೀವ್ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದೀರಾ? ಬಾರೆ ಹತ್ರ ಬರೆ. ಹತ್ರ ಬಾರೆ. ನಾನೇನ್ ಕೇಳಿದ್ರು ಮಾಡ್ತೀಯಾ? ಯಾಕೆ ಈ ತರ ಕೇಳ್ತಿದ್ದೀರಾ? ನಾನು ಕೇಳಬಾರ್ದು ಕೇಳ್ದೆ ಅನ್ನೋ ಥರ ನೋಡ್ತಾ ಇದೀಯಲ್ಲ. ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋ ಸೂಚನೆ ಸಿಕ್ಕಿದೆ. ಅದಕ್ಕೆ ಕೇಸರಿ ಬಾತ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ದೀರಾ ನೀವು? ನಾನೇ ಮಾಡೋಣ ಅಂತಿದ್ದೆ, ಆದರೆ ಶುಭ ಕಾರ್ಯ ನೋಡು ನೀನು ಮಾಡಲಿ ಅಂತ. ಏನ್ ಹೇಳ್ತಿದ್ದೀರಾ? ಯಾವ ಶುಭ ಕಾರ್ಯ? ಏನು ಎಲ್ಲ ಒಟ್ಟಿಗೆ ಹೇಳ್ಬಿಡ್ಬೇಕಾ? ಬಾ ಕೇಸರಿ ಬಾತ್ ಮಾಡು. ಹಾಂ, ಸಾಕು. ಇಷ್ಟೇನಾ? ಹಾ, ಸಕ್ಕರೆ ಹಾಕು. ಮಾಲ್ತಿ, ನೀನು ಮಾಡ್ತಾ ಇರೋದು ಸಿಹಿ ತಿಂಡಿ, ಇನ್ನಷ್ಟು ಸಕ್ಕರೆ ಹಾಕು. ಇದಕ್ಕಿಷ್ಟು ಸಾಕು ರೀ. ಇನ್ನಷ್ಟು ಹಾಕು. ಇಷ್ಟು ಸಾಕು ರೀ. ನಾನು ಸಾಕು ಅನ್ನೋವರೆಗೂ ಹಾಕು. ಇನ್ನು ಚೆನ್ನಾಗಿ ಕೂಡಿಸು. ಸುರಿತಿದಾರಲ್ಲೇ ಈ ಪಾಟಿ ಸಕ್ಕರೆ ಅಣ್ಣ. ಲೋ ಆಗಿದ್ಯಾ ಶುಗರು ಅಂತ? ಅತ್ತೆ ಬರೀ ಮನೇಲಿಲ್ಲ. ಸತ್ಯ, ಅವ್ರು ಬರೋಷ್ಟರಲ್ಲಿ ಯಾರಿಗೂ BP ಜಾಸ್ತಿ ಆಗಿಲ್ಲ ಅಂದ್ರೆ ಅಷ್ಟೇ ಸಾಕು. ಏನೇನಾಗತ್ತೋ ಏನೋ. ಹಾ, ನೋಡ್ತೀನಿ. ಕೃಷ್ಣ ಕೃಷ್ಣ. ನಮ್ಮಿಬ್ರು ಹೆಸರು
ಬೆರೆತು ಒಂದಾಗಿದೆ. ನೋಡಿಕೊಂಡು ನಿಧಾನವಾಗಿ ಬಸರಾಡಿ. ಬರಬೇಕು ಮದುಮಗ ಚಿರಂಜೀವಿ ರಾಜೀವ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿನ್ನ ನಿರ್ಧಾರದ ಬಗ್ಗೆ ನಂದೇನೂ ಪ್ರಶ್ನೆ ಇಲ್ಲ. ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದ್ರೆ ವಾಲ್ಗ ಊದ್ಸೇ ಬಿಡೋಣ. ಬೀದಿಲ್ ಬಿದ್ದವನು ಅನ್ನೋ ತಾರತಮ್ಯನೂ ಇಲ್ಲದೆ ಅದ್ಧೂರಿಯಾಗಿ ಮದುವೆ ಮಾಡಿಬಿಡೋಣ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಯಾಕಣ್ಣ, ಏನಾಯ್ತು? ಮಾಲ್ತಿ, ಸೀತು, ರಾಧಿಕಾ ಒಳಗೆ ಹೋಗಮ್ಮ. ಬಾಯ್ ಮುಚ್ಕೊಂಡು ಹೋಗು ಅಂದೆ. ಮಾಲ್ತಿ, ಹೇಳಿದ್ ಕೇಳಿಸ್ಲಿಲ್ವೋ ಅಥವಾ ಕೇಳಿಸಿದ್ರು ನಿರ್ಲಕ್ಷ್ಯ?